ನಮಸ್ತೆ ಸ್ನೇಹಿತರೆ. ನೈಸರ್ಗಿಕ ಕೃಷಿಯಲ್ಲಿ ಬಹುಮುಖ್ಯವಾದಂತಹ ಅಂಗವೆಂದರೆ ಅದು ಮುಚ್ಚಿಗೆ. ಈ ಮುಚ್ಚಿಗೆ ಎಂದರೆ ಏನು ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮುಚ್ಚಿಗೆ ಎಂದರೆ ನಾವು ಬೆಳೆಯುವ ಬೆಳೆಯ ಮಧ್ಯದಲ್ಲಿ ಇರುವ ಖಾಲಿ ಜಾಗದಲ್ಲಿ ಅದನ್ನು ಹಾಗೆ ಬಿಡದೆ ಮುಚ್ಚಿ ಹಾಕುವುದು. ಮುಚ್ಚಿಗೆ ಹಾಕುವುದು ಎಂದರೆ ನಮ್ಮ ಬೆಳೆಯನ್ನು ಹೊರತುಪಡಿಸಿ ಭೂಮಿಯಲ್ಲಿ ಕಸ ಅಥವಾ ಕಳೆಗಳು ಏಳುತ್ತವೆ. ಆ ಕಸ ಹಾಗೂ ಕಳೆಗಳು ಏಳದ ಹಾಗೆ ವ್ಯವಸ್ಥೆ ಮಾಡುವುದೇ ಮುಚ್ಚಿಗೆಯಾಗಿದೆ. ಅದೂ ಅಲ್ಲದೆ ನೈಸರ್ಗಿಕ ಕೃಷಿಯ ಜೀವಾಣುಗಳಾದಂತಹ ಸೂಕ್ಷ್ಮ ಜೀವಿಗಳು, ಎರೆಹುಳುಗಳು, ಕ್ರಿಮಿಕೀಟಗಳು ಬದುಕುವಂತೆ ಭೂಮಿಯ ಮೇಲೆ ಮಣ್ಣು, ಕಸ, ಕಡ್ಡಿ ಹಾಗೂ ಗಿಡಗಳ ಸಹಾಯದಿಂದ ಭೂಮಿಯ ಮೇಲ್ಪದರವನ್ನು ಮುಚ್ಚಿ ಹಾಕುವುದೇ ಈ ಮುಚ್ಚಿಗೆಯ ಮುಖ್ಯ ಉದ್ದೇಶವಾಗಿದೆ. ನೈಸರ್ಗಿಕ ಕೃಷಿಯ ಮೊದಲ ಅಧ್ಯಾಯದಲ್ಲಿ ಭಾಗ 1ರಲ್ಲಿ ನಾವು ಮುಚ್ಚಿಗೆಯ 3 ಪ್ರಕಾರಗಳ ಬಗ್ಗೆ ಹೇಳಿದ್ದೆವು. ರೈತ ಸ್ನೇಹಿತರೆ, ಆ 3 ಮುಚ್ಚಿಗೆಗಳು ಯಾವುವು ಎಂಬುದನ್ನು ಈಗ ಮತ್ತೊಮ್ಮೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಮೃದಾಚ್ಛಾದನ ಅಥವಾ ಮಣ್ಣಿನ ಮುಚ್ಚಿಗೆ. ಎರಡನೆಯದಾಗಿ ಕಸಕಡ್ಡಿಗಳ ತರಗಲೆಗಳ ಮುಚ್ಚಿಗೆ. ಮೂರನೆಯದಾಗಿ ಅಂತರ ಬೆಳೆ ಅಥವಾ ಮಿಶ್ರ ಬೆಳೆಗಳ ಮುಚ್ಚಿಗೆ. ಮೊದಲನೆಯದಾಗಿ ಮಣ್ಣಿನ ಮುಚ್ಚಿಗೆ ಎಂದರೆ ದನಕರುಗಳ ಸಹಾಯದಿಂದ ಎಡೆಕುಂಟೆಯನ್ನು ಹೊಡೆಯುವುದೇ ಮಣ್ಣಿನ ಮುಚ್ಚಿಗೆಯಾಗಿದೆ. ಇದು ನಮ್ಮ ಬೆಳೆಗಳಲ್ಲಿ ಮಧ್ಯಂತರ ಬೇಸಾಯವನ್ನು ಮಾಡುವ ಒಂದು ಕ್ರಮವಾಗಿದೆ. ಅಂದರೆ ನಮ್ಮ ಬೆಳೆಗಳ ಮಧ್ಯೆ ಇರುವ ಖಾಲಿ ಜಾಗಕ್ಕೆ ದನ ಕರುಗಳಿಂದ ಅಥವಾ ಚಿಕ್ಕ ಪುಟ್ಟ ಯಂತ್ರಗಳ ಸಹಾಯದಿಂದ ಭೂಮಿಯ ಮಣ್ಣನ್ನು ಸಡಿಲಗೊಳಿಸುವುದು ಹಾಗೂ ಕಸಕಡ್ಡಿಗಳು ಏಳದಂತೆ ನೋಡಿಕೊಂಡು ನಮ್ಮ ಭೂಮಿಯನ್ನು ಹಸನಾಗಿಡುವುದು ಸಹಿತ ಈ ಮಣ್ಣಿನ ಮುಚ್ಚಿಗೆಯ ಕಾರ್ಯವಾಗಿದೆ ಸ್ನೇಹಿತರೆ. ಅವುಗಳಲ್ಲಿ ದನ ಕರುಗಳ ಪಾತ್ರವು ಬಹಳ ಮುಖ್ಯವಾಗಿದ್ದು, ದನ ಕರುಗಳು ಇದ್ದಾಗ ಮಾತ್ರ ಈ ಮಣ್ಣಿನಿಂದ ಮುಚ್ಚಿಗೆಯನ್ನು ಮಾಡಲು ಬಹಳಷ್ಟು ಉಪಯೋಗವಾಗುತ್ತದೆ. ಅನಾದಿ ಕಾಲದಿಂದಲೂ ಸಹಿತ ನಮ್ಮ ಭಾರತದಲ್ಲಿ ಇರತಕ್ಕಂತಹ ಈ ಎತ್ತುಗಳ ಹೂಡಿ ಭೂಮಿಯನ್ನು ಹದಗೊಳಿಸುವುದು ಹಾಗೂ ಭೂಮಿಯಲ್ಲಿನ ಕಸಕಡ್ಡಿಗಳನ್ನು ಸಮತಟ್ಟದಲ್ಲಿಡುವುದು ಹಾಗೂ ಭೂಮಿಯನ್ನು ಸಮಾನವಾಗಿ ಇಟ್ಟು ನಮ್ಮ ಭೂಮಿಯನ್ನು ಸಮೃದ್ಧವಾಗಿಡುವುದರಲ್ಲಿ ದನಕರುಗಳ ಪಾತ್ರವು ಬಹಳ ಮುಖ್ಯವಾಗಿತ್ತು. ಅಂತಹ ಕೃಷಿಯನ್ನು ನಾವು ಈಗ ಸ್ವಲ್ಪ ಮರೆತರೂ ಸಹಿತ ಇನ್ನೂ ಜೀವಂತವಾಗಿರುವುದು. ಆಧುನಿಕತೆಯಲ್ಲಿಯೂ ಸಹಿತ ನಾವು ಇನ್ನೂ ನಮ್ಮ ನೈಸರ್ಗಿಕ ಕೃಷಿ ಪದ್ಧತಿ ಅಥವಾ ನಮ್ಮ ಅನಾದಿ ಕಾಲದಿಂದಲೂ ಬಂದಿರತಕ್ಕಂತಹ ಕೃಷಿ ಪದ್ಧತಿಯನ್ನು ಮರೆತಿಲ್ಲ ಎನ್ನುವುದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಇಂತಹ ಕೃಷಿಯಿಂದಲೇ ನಮ್ಮ ಬದುಕು ಹಸನಾಗುವುದು. ದನಕರುಗಳೇ ರೈತನ ಜೀವಾಳವಾಗಿರುವುದರಿಂದ ಅವುಗಳಿಂದಲೇ ನಾವು ಭೂಮಿಯನ್ನು ಹದ ಮಾಡುವುದು ಬಹಳಷ್ಟು ಉಪಕಾರಿಯಾಗಿದೆ. ಯಂತ್ರೋಪಕರಣಗಳಿಂದ ಭೂಮಿಯು ಗಟ್ಟಿಯಾಗುತ್ತದೆ. ದನಕರುಗಳಿಂದ ಯಾವುದೇ ರೀತಿಯ ಗಟ್ಟಿ ಆಗದೇ ಇರುವುದರಿಂದ ಭೂಮಿಯು ಮೃದುವಾಗಿರುತ್ತದೆ ಹಾಗೂ ಭೂಮಿಯ 4 ಬದಿಗಳಲ್ಲಿಯೂ ಸಹಿತ ಒಳ್ಳೆಯ ಬೆಳೆಯನ್ನು ಮಾಡಲಿಕ್ಕೆ ಈ ದನಕರುಗಳಿಂದ ಸಹಾಯವಾಗುತ್ತದೆ. ಎಲ್ಲ ಜಾಗಗಳಲ್ಲಿಯೂ ಸುಲಭವಾಗಿ ಸಾಗಾಣಿಕೆಯಾಗಿ ಕೃಷಿಯಲ್ಲಿ ಕಸಕಡ್ಡಿಗಳ, ಕುಳೆ ಗಿಡಗಳ ಹಾಗೂ ಕ್ರಿಮಿಕೀಟಗಳ ಹತೋಟಿಯಲ್ಲಿ ಈ ಮಣ್ಣಿನ ಮುಚ್ಚಿಗೆಯು ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಎಂದು ನಾವು ಹೇಳಬಹುದಾಗಿದೆ. ಎರಡನೆಯದಾಗಿ ಕಸಕಡ್ಡಿಗಳ ಮುಚ್ಚಿಗೆ. ಈ ಕಸಕಡ್ಡಿಗಳ ಮುಚ್ಚಿಗೆ ಎಂದರೆ ನಮಗೆ ಬೇಡವಾದಂತಹ ಭೂಮಿಯಿಂದ ನಮ್ಮ ಬೆಳೆಗಳಿಂದ ಬಂದಂತಹ ಕೃಷಿ ತ್ಯಾಜ್ಯಗಳನ್ನು ಉಪಯೋಗಿಸಿಕೊಂಡು ಮೇಲ್ಮಣ್ಣಿನ ಮೇಲೆ ಒಂದು ಹೊದಿಕೆಯನ್ನು ಹಾಕುವುದೇ ಈ ಕಸಕಡ್ಡಿಗಳ ಮುಚ್ಚಿಗೆಯಾಗಿದೆ. ಇದು ನಮ್ಮ ಬೆಳೆಯ ಕಟಾವಾದ ನಂತರದಲ್ಲಿ ಉಳಿಯುವ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸಿಕೊಂಡು ಈ ಮುಚ್ಚಿಗೆಯನ್ನು ನಾವು ಮಾಡಬಹುದಾಗಿದೆ. ಅದೂ ಅಲ್ಲದೆ ಈ ಕೃಷಿ ತ್ಯಾಜ್ಯ ವಸ್ತುಗಳ ವಿಲೇವಾರಿಯನ್ನು ತಪ್ಪಿಸಿ ಅದರಿಂದಲೇ ಭೂಮಿಗೆ ಹೊದಿಕೆ ಮಾಡಿ ಅವು ಹೊಳೆಯುವವರೆಗೆ ನಮಗೆ ಹೊದಿಕೆಯಾಗಿ
ಆ ಭೂಮಿಯನ್ನು ತಂಪಾಗಿರಿಸುವುದಲ್ಲದೆ ಆ ಭೂಮಿಯಲ್ಲಿ ಒಳ್ಳೆಯ ಗಾಳಿ ನೀರಿನ ವ್ಯವಸ್ಥೆಯನ್ನು ಮಾಡುತ್ತದೆ. ಅದು ಅಲ್ಲದೆ ಕಸ ಕಡ್ಡಿಗಳು ಕೊಳೆತ ನಂತರ ನಮ್ಮ ಭೂಮಿಗೆ ಉತ್ತಮ ಒಳ್ಳೆಯ ರೀತಿಯ ಕಾಂಪೋಸ್ಟ್ ಗೊಬ್ಬರವು ತಯಾರಾಗಿ ನಮ್ಮ ಬೆಳೆಯನ್ನು ಸಮೃದ್ಧವಾಗಿಸಿ ಅತಿ ಉತ್ತಮ ಬೆಳೆಯನ್ನು ಬರುವುದರಲ್ಲಿ ಈ ಕೃಷಿ ತ್ಯಾಜ್ಯಗಳ ಮುಚ್ಚಿಗೆಯು ಬಹಳಷ್ಟು ಪಾತ್ರವನ್ನು ವಹಿಸುತ್ತದೆ ಎಂಬುದು ಈ ನೈಸರ್ಗಿಕ ಕೃಷಿಯ ಮುಚ್ಚಿಗೆಯಲ್ಲಿ ಕೃಷಿ ತ್ಯಾಜ್ಯಗಳ ವಿವರಣೆಯಾಗಿದೆ ಮುಚ್ಚಿಗೆಯ ವಿವರಣೆಯಾಗಿದೆ ಸ್ನೇಹಿತರೆ. ಇನ್ನು ಮೂರನೆಯದಾಗಿ ಅಂತರ್ ಬೆಳೆ ಅಥವಾ ಮಿಶ್ರ ಬೆಳೆಯ ಮುಚ್ಚಿಗೆ. ಇದರಿಂದ ರೈತನಿಗೆ ತಾನು ಬೆಳೆದ ಮುಖ್ಯ ಬೆಳೆಗಿಂತ ಮೊದಲು ಆತನಿಗೆ ಹಣ ನೀಡುವ ಸಣ್ಣ ಮಿನಿ ಬ್ಯಾಂಕ್ ತರ ಕೆಲಸ ಮಾಡುತ್ತವೆ. ಒಂದು ರೀತಿಯಲ್ಲಿ ನೋಡಿದರೆ ಕಸಗಳು ಬೆಳೆಯುವುದಿಲ್ಲ. ಎರಡನೆಯದು, ಒಂದೇ ನೆಲದಲ್ಲಿ ಅನೇಕ ರೀತಿಯ ಬೆಳೆಗಳನ್ನು ಬೆಳೆಯುವುದು ಮಿಶ್ರ ಬೆಳೆ ಪದ್ಧತಿಯಾಗಿದೆ. ಈ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಕಸ ಕುಳೆಗಳು ಏಳದೆ ರೈತನಿಗೆ ಅತಿ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತವೆ. ಅದು ಅಲ್ಲದೆ ಮುಖ್ಯ ಬೆಳೆ ಬರುವುದಕ್ಕಿಂತ ಮುಂಚಿತವಾಗಿ ಬರುವುದರಿಂದ ಈ ಬೆಳೆಗಳು ರೈತನಿಗೆ ಅಲ್ಪ ಸ್ವಲ್ಪ ಖರ್ಚನ್ನು ದಾಟಿಸುವುದರಲ್ಲಿ ಹಾಗೂ ನಿರಂತರವಾಗಿ ಆದಾಯ ಬರುವುದರಲ್ಲಿ ಇವುಗಳ ಪಾತ್ರ ಬಹಳ ಮುಖ್ಯವಾಗಿದೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ಮುಖ್ಯವಾದ ವಿಷಯವಿದೆ. ಅದು ಏನೆಂದರೆ, ಮುಖ್ಯ ಬೆಳೆಗೆ ಯಾವುದೇ ರೀತಿಯ ನಷ್ಟ ಮಾಡಲಾರದ ಬೆಳೆಯನ್ನೇ ಆಯ್ಕೆ ಮಾಡಿಕೊಂಡು ನಾವು ಈ ಮಿಶ್ರ ಬೆಳೆ ಪದ್ಧತಿಯನ್ನು ಮಾಡಬಹುದಾಗಿದೆ. ಉದಾಹರಣೆಗೆ ಕಬ್ಬಿನಲ್ಲಿ ಕೊತ್ತಂಬರಿ ಹಾಕುವುದು ಅಥವಾ ಟೊಮೆಟೊ ಗಿಡಗಳನ್ನು ನಾಟಿ ಮಾಡುವುದು, ಬೀನ್ಸ್ ಹಾಕುವುದು, ಮೆಣಸಿನ ಗಿಡಗಳನ್ನು ನೆಡುವುದು, ಇದೇ ರೀತಿಯ ಅನೇಕ ಚಿಕ್ಕ ಬೆಳೆಗಳನ್ನು ಮಾಡುವುದರಿಂದ ಸಹಿತ ಕೃಷಿಯನ್ನು ಲಾಭದಾಯಕವಾಗಿಸುವುದರ ಜೊತೆಗೆ ಈ ಭೂಮಿಯಲ್ಲಿ ಕಸ ಕಡ್ಡಿಗಳು ಏಳದಂತೆ ಹಾಗೂ ಭೂಮಿಯಲ್ಲಿನ ನೈಸರ್ಗಿಕವಾದಂತಹ ಯೂರಿಯಾವನ್ನು ಸ್ಥಿರೀಕರಿಸಲು ಸಹಿತ ಈ ಅಂತರ ಬೆಳೆಯು ಸಹಾಯಕವಾಗುತ್ತದೆ. ಈ ಮೂರು ರೀತಿಯ ಮುಚ್ಚಿಗೆಗಳು ನೈಸರ್ಗಿಕ ಕೃಷಿಯಲ್ಲಿ ಬಹಳಷ್ಟು ಉತ್ತಮವಾದಂತಹ ಇಳುವರಿಯನ್ನು ತರುವುದರಲ್ಲಿ ಬಹು ಮುಖ್ಯವಾದ ಮುಚ್ಚಿಗೆಗಳಾಗಿವೆ. ಆದ್ದರಿಂದ ರೈತ ಸ್ನೇಹಿತರೆ, ಈ ರೀತಿಯ ಅನೇಕ ಮುಚ್ಚಿಗೆಗಳನ್ನು ಮಾಡಿಕೊಂಡು ನಮ್ಮ ಭೂಮಿಯನ್ನು ಉತ್ತಮ ಮತ್ತು ಹಾಗೂ ಅಭಿವೃದ್ಧಿಯ ಒಳ್ಳೆಯ ಬೆಳೆ ಬೆಳೆಯಲು ಸಹಾಯ ಮಾಡಿಕೊಳ್ಳುವುದು ನೈಸರ್ಗಿಕ ಕೃಷಿಯ ಉದ್ದೇಶವಾಗಿದೆ ಸ್ನೇಹಿತರೆ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಂದು ಕೇಳಿಕೊಳ್ತಾ ಈ ಅಧ್ಯಾಯವನ್ನು ಮುಗಿಸುತ್ತಿದ್ದೇನೆ. ನಮಸ್ಕಾರಗಳು.